ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪರೇಷನ್ ಚಾನಲ್. ಮಾಡಲ್ ಕ್ವೆಶ್ಚನ್ ಪೇಪರ್ 1 ನೋಡೋಣ ಬನ್ನಿ. ರೋಮನ್ ಅಂಕಿ ಐ ಕೊಟ್ಟಿರುವ ಉತ್ತರಗಳನ್ನು ಸರಿಯಾದುದನ್ನು ಆರಿಸಿ ಬರೆಯಿರಿ. 1ನೇ ಕ್ವೆಶ್ಚನ್. ಎ. ಪ್ರತಿಪಾದನೆ: ಭಾರತದ ಉತ್ತರ ಭಾರತವನ್ನು ಆರ್ಯವರ್ತ ಎಂದು ಕರೆಯಲಾಗಿದೆ. ಬಿ. ಕಾರಣ: ಇದು ಆರ್ಯರ ನೆಲೆಯಾಗಿದ್ದರಿಂದ ಆರ್ಯವರ್ತ ಎಂದು ಕರೆಯಲ್ಪಟ್ಟಿತು. ಎ ಸರಿಯಾಗಿದೆ, ಬಿ ತಪ್ಪಾಗಿದೆ. ಎ ತಪ್ಪಾಗಿದೆ, ಬಿ ಸರಿಯಾಗಿದೆ. ಕರೆಕ್ಟ್ ಆನ್ಸರ್ ಸಿ. ಎ ಮತ್ತು ಬಿ ಗಳೆರಡೂ ಸರಿಯಾಗಿವೆ ಮತ್ತು ಬಿಯು ಎನ ಸರಿಯಾದ ವಿವರಣೆಯಾಗಿದೆ. 2ನೇ ಕ್ವೆಶ್ಚನ್. ಅರಬ್ ಪ್ರವಾಸಿ ಸುಲೇಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು? ಕರೆಕ್ಟ್ ಆನ್ಸರ್ ಬಿ. ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದನು. 3ನೇ ಕ್ವೆಶ್ಚನ್. ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ದೆಹಲಿಯಲ್ಲಿ ಕಂಡುಬರುವುದಿಲ್ಲ? ಎ. ಜಾಮಿ ಮಸೀದಿ. 4ನೇ ಕ್ವೆಶ್ಚನ್. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಎ. ಕರೆಕ್ಟ್ ಆನ್ಸರ್ ಬಸವೇಶ್ವರ. 5ನೇ ಕ್ವೆಶ್ಚನ್. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು ಯಾರು? ಡಿ. ಶಾಂತಿ ಕವಿ. ರೋಮನ್ ಅಂಕಿ 2 ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 6ನೇ ಕ್ವೆಶ್ಚನ್. ಅಷ್ಟಾಂಗ ಯೋಗ ಕೃತಿಯನ್ನು ಬರೆದವರು ಯಾರು? ಪತಂಜಲಿ. 7ನೇ ಕ್ವೆಶ್ಚನ್. ಗ್ರಾಮ ಸ್ವಯಂ ಆಡಳಿತವು ಡ್ಯಾಶ್ ರವರ ಪ್ರಮುಖ ಲಕ್ಷಣವಾಗಿದೆ? ಚೋಳರು. ಡ್ಯಾಶ್ ಇವರನ್ನು ಕನ್ನಡದ ಆದಿಕವಿ ಎಂದು ಕರೆಯಲಾಗಿದೆ? ಪಂಪ. 9ನೇ ಕ್ವೆಶ್ಚನ್. ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು ಡ್ಯಾಶ್? ರಾಜಾರಾಮ್ ಮೋಹನ್ ರಾಯ್. ಡ್ಯಾಶ್ ರನ್ನು ಭಾರತದ ರಾಷ್ಟ್ರಪ್ರೇಮಿ ಸಂತ ಎಂದು ಕರೆಯಲಾಗಿದೆ? ಸ್ವಾಮಿ ವಿವೇಕಾನಂದ. ರೋಮನ್ ಅಂಕಿ 3 11ನೇ ಕ್ವೆಶ್ಚನ್. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಎ. ಗೌತಮ್ ಬುದ್ಧ. ಬಿ. ಅಶೋಕ್. ಸಿ. ಅಕ್ಬರ್. ಡಿ. ಅನ್ಬರುದ್ದೀನ್. ಇ. ಲಾಲ್ ಲಜಪತ್ ರಾಯ್. ಎ ಕ್ವೆಶ್ಚನ್. ಗೌತಮ್ ಬುದ್ಧ ಅಷ್ಟಾಂಗ ಮಾರ್ಗ. ಬಿ. ಅಶೋಕ ಧರ್ಮ ವಿಜಯ. ಅಕ್ಬರ್ ಗೊಂಡವನ ಆಕ್ರಮಣ. ಅನ್ವರುದ್ದೀನ್ ಅಡಿಯರ್ ಕದನ. ಲಾಲ್ ಲಜಪತ್ ರಾಯ್ ತೀವ್ರಗಾಮಿ ನಾಯಕ. ರೋಮನ್ ಅಂಕಿ 4 ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಕ್ವೆಶ್ಚನ್. ಇಂಡಿಯಾ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಬಂದಿದೆ. 13ನೇ ಕ್ವೆಶ್ಚನ್. ಮೊಹೆಂಜೊದಾರೋ ಪದದ ಅರ್ಥವೇನು? ಆನ್ಸರ್ ಮಡಿದವರ ದಿಬ್ಬ. 14ನೇ ಕ್ವೆಶ್ಚನ್. ಕ್ಷೇತ್ರ ಎಂದರೇನು? ಆನ್ಸರ್ ಉಳುಮೆ ಭೂಮಿ. 15ನೇ ಕ್ವೆಶ್ಚನ್. ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ಯಾರು? ದಯಾನಂದ ಸರಸ್ವತಿ. 16ನೇ ಕ್ವೆಶ್ಚನ್. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು? ಕರ್ನಾಟಕದ ಗತವೈಭವ. ಭಾಗ ಬಿ. ರೋಮನ್ ಅಂಕಿ 5 ಈ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಕ್ವೆಶ್ಚನ್. ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ಆನ್ಸರ್ ನಳಂದ, ತಕ್ಷಶಿಲಾ ಇತ್ಯಾದಿಗಳಾಗಿರ್ತವೆ. 18ನೇ ಕ್ವೆಶ್ಚನ್. ನಿಯೋಲಿಥಿಕ್ ಪದದ ಅರ್ಥವೇನು? ಆನ್ಸರ್ ನಿಯೋ ಅಂದರೆ ಹೊಸ, ಲಿಥಿಕ್ ಅಂದರೆ ಶಿಲಾಯುಗ. ನಿಯೋಲಿಥಿಕ್ ಎಂದು ಅರ್ಥ ನೀಡುತ್ತದೆ, ಹೊಸ ಶಿಲಾಯುಗ ಎಂದು ಅರ್ಥ ನೀಡುತ್ತದೆ. 19ನೇ ಕ್ವೆಶ್ಚನ್. ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿ. ಆನ್ಸರ್ ಹೂಳುವುದು ಮತ್ತು ದಾನ ಮಾಡುವುದು. 20ನೇ ಕ್ವೆಶ್ಚನ್. ವೈದಿಕ ಕಾಲದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದ 2 ರಾಜಕೀಯ ಸಂಸ್ಥೆಗಳು ಯಾವುವು? ಆನ್ಸರ್ ಸಭಾ ಮತ್ತು ಸಮಿತಿ. 21ನೇ ಕ್ವೆಶ್ಚನ್. ಬೌದ್ಧ ಧರ್ಮದ 2 ಪಂಥಗಳನ್ನು ಹೆಸರಿಸಿ. ಆನ್ಸರ್ ಹೀನಯಾನ ಮತ್ತು ಮಹಾಯಾನ. 23ನೇ ಕ್ವೆಶ್ಚನ್. ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಮತ್ತು ಎಲ್ಲಿ? ಎಲ್ಲೋರಾದಲ್ಲಿ 1ನೇ ಕೃಷ್ಣ ನಿರ್ಮಿಸಿದನು. 24ನೇ ಕ್ವೆಶ್ಚನ್. ವಿಕ್ರಮ ಶಕೆಯನ್ನು ಯಾರು ಮತ್ತು ಯಾವಾಗ ಆರಂಭಿಸಿದರು? ಆನ್ಸರ್ 6ನೇ ವಿಕ್ರಮಾದಿತ್ಯ 1076ರಲ್ಲಿ ನಿರ್ಮಿಸಿದನು. 25ನೇ ಕ್ವೆಶ್ಚನ್. ತೋದರಮಲ್ಲನು ವರ್ಗೀಕರಿಸಿದ ಭೂಮಿಯ ಯಾವುದಾದರೂ 2 ವಿಧಗಳನ್ನು ಹೆಸರಿಸಿ. ಆನ್ಸರ್ ಜಂಜರ್ ಬಂಜರ್.
26ನೇ ಕ್ವಶನ್ ಸಂದರ್ಶಮುಖಿ ಎಂದರೇನು? 27ನೇ ಕ್ವಶನ್ ಗೋಳಗುಮ್ಮಟವು ಎಲ್ಲಿ ಮತ್ತು ಎಲ್ಲಿದೆ ಹಾಗೂ ಅದನ್ನು ನಿರ್ಮಿಸಿದವರು ಯಾರು? ಮೊಹಮ್ಮದ್ ಆದಿಲ್ ಶಾ ನಿರ್ಮಿಸಿದನು. ಅದು ಬಿಜಾಪುರ ಜಿಲ್ಲೆಯಲ್ಲಿದೆ. 28ನೇ ಕ್ವಶನ್ ಶಂಕರಾಚಾರ್ಯರು ಜಗತ್ತಿನ ಮಾಯೆ ಎಂದು ಏಕೆ ಕರೆಯಲಾಯಿತು? ಪ್ರಪಂಚವೊಂದು ಭ್ರಮೆ. ಅವರು ಲೌಕಿಕ ಜೀವನಕ್ಕೆ ಆದ್ಯತೆ ನೀಡದೆ ಆಧ್ಯಾತ್ಮಿಕ ಜೀವನಕ್ಕೆ ಆದ್ಯತೆ ನೀಡಿ ಅವರು ಜಗತ್ತನ್ನು ಮಾಯೆ ಎಂದು ಕರೆದರು. 29ನೇ ಕ್ವಶನ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಯಾವುದಾದರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ. ಹೈದರಾಬಾದ್, ಮೈಸೂರು ಆಗಿರಬಹುದು ಇತ್ಯಾದಿಗಳಾಗಿವೆ. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. 30ನೇ ಕ್ವಶನ್ ಗಾಂಧಾರ ಕಲಾ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇಂಪಾರ್ಟೆಂಟ್ ಆಗಿದೆ. 5 ಅಂಕ ಫಿಕ್ಸ್ ಆಗಿರೋ ಕ್ವಶನ್ ಇದೆ. 30ನೇ ಕ್ವಶನ್ ತಾಳಿಕೋಟೆಯ ಕದನದ ಕಾರಣಗಳು ಮತ್ತು ಪರಿಣಾಮಗಳು. ಇದು ಸಹ ಇಂಪಾರ್ಟೆಂಟ್ ಆಗಿದೆ. 33ನೇ ಕ್ವಶನ್ ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣ ಮೇಲೆ ಬೀರಿದ ಪ್ರಭಾವವನ್ನು ವಿಶ್ಲೇಷಿಸಿ. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. 34ನೇ ಕ್ವಶನ್ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯಲಾಗಿದೆ? 35ನೇ ಕ್ವಶನ್ ಮುಹಮ್ಮದ್ ಬಿನ್ ತುಘಲಕ್ನ ಆಡಳಿತದ ಪ್ರಯೋಗಗಳನ್ನು ವಿಶ್ಲೇಷಣಾತ್ಮಕವಾಗಿ ವಿಶ್ಲೇಷಿಸಿರಿ. 36ನೇ ಕ್ವಶನ್ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. 37ನೇ ಕ್ವಶನ್ ಸರ್ ಎಂ ವಿಶ್ವೇಶ್ವರಯ್ಯನ ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಏಕೆ ಕರೆಯಲಾಯಿತು? ವಿವರಿಸಿ. ಇವು 4 ಸಹ ಇಂಪಾರ್ಟೆಂಟ್ ಆಗಿವೆ. 4 ಅದರಲ್ಲಿ ಒಂದು ಸಹ ಕೇಳುವ ಸಾಧ್ಯತೆ ಸಹ ಇರುತ್ತದೆ. ಇವು ಕಾಲಾನುಕ್ರಮ ನೋಡಿಕೊಳ್ಳಿ, ಹಾಗೆ ಮ್ಯಾಪ್ ಅನ್ನು ನೋಡಿಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.